ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಮೇ ತಿಂಗಳು ಮುಗ್ದೋಯ್ತು ಮಕ್ಕಳೇ, ಜೂನ್ ಬಂದೇ ಬಿಡ್ತು. ಸೊ ದ ಫಸ್ಟ್ 30 ಡೇಸ್ ಆಫ್ ಜೂನ್ ಡೆಫಿನೆಟ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆ ಸ್ಟಾರ್ಟಿಂಗ್ 30 ಡೇಸ್ ಇದೆಯಲ್ಲ ಆಫ್ ಯುವರ್ SSLC ಜರ್ನಿ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಇಂಪಾರ್ಟೆಂಟ್, ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ನೀವಿಲ್ಲಿ ನೋಡ್ಬೋದು, ವೈ ಆರ್ ದ ಫಸ್ಟ್ 30 ಡೇಸ್ ಇಂಪಾರ್ಟೆಂಟ್. ಸೊ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಕಡಿಮೆ ಚಾಪ್ಟರ್ಸ್ ಇರುತ್ತೆ, ಅಷ್ಟೊಂದು ಬರ್ಡನ್ ಏನಿಲ್ಲ, ಫುಲ್ ಸಿಲೆಬಸ್ ಕಂಪ್ಲೀಟ್ ಆಗಿಬಿಟ್ಟಿದೆ, ನಾನು 100ಗಿಂತ ಜಾಸ್ತಿ ಚಾಪ್ಟರ್ಸ್ ಓದಬೇಕು ಅಂತ ಏನು ಟೆನ್ಷನ್ ಏನಿಲ್ಲ. ಕಮ್ಮಿ ಕಮ್ಮಿ ಚಾಪ್ಟರ್ಸ್ ಇರುತ್ತೆ ಎಲ್ಲ ಸಬ್ಜೆಕ್ಟಲ್ಲೂ. ಅದಾದಮೇಲೆ ಪ್ರೆಷರ್ ಕೂಡ ಕಮ್ಮಿ ಇರುತ್ತೆ. ಎಕ್ಸಾಮ್ ಬರ್ತಾ ಇದೆ, ಪ್ರಿಪ್ರೇಟರೀಸ್ ಬರ್ತಾ ಇದೆ, ಫೈನಲ್ ಬೋರ್ಡ್. ಸೊ ಈ ಥರ ಒಂದು ಪ್ರೆಷರ್ ಅಥವಾ ಟೆನ್ಷನ್, ಸ್ಟ್ರೆಸ್ ಏನೂ ಇಲ್ಲ. ಸೊ ನಿಮ್ಮ ಬ್ರೈನ್ ಕಾಮ್ ಆಗಿದೆ, ಆರಾಮಾಗಿದೆ, ಫ್ರೆಶ್ ಆಗಿದೆ. ಯು ಹ್ಯಾವ್ ಫ್ರೆಶ್ ಮೈಂಡ್ ನಾವು. ಸೊ ಈ ಒಂದು 30 ಡೇಸ್ನ ನೀವು ವೇಸ್ಟ್ ಮಾಡಿಬಿಟ್ರೆ, ಐ ಟೆಲ್ ಯು, ನೆಕ್ಸ್ಟ್ ಜುಲೈ ಬರುತ್ತೆ, ಆಗಸ್ಟ್ ಬರುತ್ತೆ. ಸೊ ಅದೆಲ್ಲ FA1 ಟೈಮು. ಆಗಸ್ಟ್ ಹೋಗಿದ ತಕ್ಷಣ ಸೆಪ್ಟೆಂಬರ್ ಬರುತ್ತೆ, SA1 ಟೈಮು, FA2 ಬರುತ್ತೆ ಮಧ್ಯದಲ್ಲಿ. ಸೊ ಈ ಥರ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಸ್ಟಡಿಂಗ್. ಕನ್ಸಿಸ್ಟೆಂಟ್ ಆಗಿರೋದು, ಡಿಸಿಪ್ಲಿನ್ಡ್ ಆಗಿರೋದು, ಫೋಕಸ್ಡ್ ಆಗಿರೋದೆಲ್ಲ ನೀವು ಈ 30 ಡೇಸಲ್ಲಿ ಬಿಲ್ಡ್ ಮಾಡ್ಕೋಬೇಕು. ಆಯಿತಾ? ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ಜುಲೈ, ವಾಟ್ ಸ್ಟೂಡೆಂಟ್ಸ್ ಯೂಶಲಿ ಡೂ ರಾಂಗ್ ಏನಪ್ಪ ಅಂತಂದರೆ, ಇವಾಗ ಜೂನ್ ಆಯಿತು ಅಂತ ಅಂದ್ಕೊಳ್ಳಿ, 30 ದಿನ ಆಗಿದೆ. ಜುಲೈ ಅಷ್ಟೊತ್ತಿಗೆ ಏನಾಗುತ್ತಪ್ಪ ಅಂತಂದರೆ, ಅಸೈನ್ಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ಅಸೈನ್ಮೆಂಟ್ಸ್ ಆಗಿರ್ಬೋದು, ಹೋಮ್ ವರ್ಕ್ಸ್ಗಳಾಗಿರ್ಬೋದು. ಸೊ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೋಸ್ಕರ ಎಲ್ಲನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಸೈನ್ಮೆಂಟ್ಸ್, ಆನ್ ಹೋಲ್ ಅಸೈನ್ಮೆಂಟ್ಸ್ ಅಂತ ಹೇಳ್ತೀನಿ. ಟೆಸ್ಟ್ ಬಿಕಮ್ಸ್ ಮೋರ್ ಫ್ರೀಕ್ವೆಂಟ್. FA1, FA2, SA1 ಈ ಥರ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ ಹೇಗೆ ಟೈಮ್ ಹೋಗುತ್ತೆ ಅಂತ. ಪೋರ್ಷನ್ಸ್ ಬಿಕಮ್ ಮಚ್ ಬಿಗ್ಗರ್. ಇವಾಗ ಬರೀ ಈ ತಿಂಗಳಲ್ಲಿ ಬರೀ 2 ಚಾಪ್ಟರ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಜುಲೈ ಆಗೋ ಅಷ್ಟೊತ್ತಿಗೆ ನಿಮಗೆ 5-6 ಚಾಪ್ಟರ್ಸ್ ಆಗಿಬಿಡುತ್ತೆ ಎಲ್ಲ ಸಬ್ಜೆಕ್ಟಲ್ಲೂ, 6 ಸಬ್ಜೆಕ್ಟಲ್ಲೂ, ವಿಚ್ ಇಸ್ ಅ ಲಾಟ್. 30-35 ಚಾಪ್ಟರ್ಸ್ ಓದಬೇಕು. ಸೊ ಇಟ್ ಗೆಟ್ಸ್ ಬಿಗ್ಗರ್. ಸ್ಟ್ರೆಸ್ ಸ್ಟಾರ್ಟ್ಸ್ ಬಿಲ್ಡಿಂಗ್ ಅಪ್. ಸೊ ನೀವು ಪೈಲಪ್ ಮಾಡ್ತಾ ಇದ್ರೆ, ಸ್ಟಾರ್ಟ್ ಮಾಡಲಿಲ್ಲ ಈ ತಿಂಗಳಲ್ಲಿ ಅಂತಂದರೆ, ಸ್ಟ್ರೆಸ್ ಅನ್ನೋದು ಖಂಡಿತ, ದೂಸರ ಮಾತೇ ಇಲ್ಲ ಅದರಲ್ಲಿ. ಆಯಿತಾ? ಸೊ ಟಿಪಿಕಲ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್, ಎರೇಸ್ ಮಾಡಿಬಿಡ್ತೀನಿ. ಸೊ ಐ ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ ನೆಕ್ಸ್ಟ್ ಮಂತ್ ಅಂತ ಹೇಳೋ ಅಂಥದ್ದು. ಈ ತಿಂಗಳೇ, ಮುಂದಿನ ತಿಂಗಳು ಓದೋಣ. ಇನ್ನು FA1 ಆಮೇಲೆ ಬರುತ್ತಲ್ಲ, ಜುಲೈ, ಆಗಸ್ಟಲ್ಲಿ FA2 ಬರುತ್ತೆ, ಸೆಪ್ಟೆಂಬರಲ್ಲಿ SA1 ಬರುತ್ತೆ. ಹಾಗೆ ಓದ್ಕೊಳ್ಳೋಣ ಬಿಡು, ಈಗ ಯಾಕೆ ಚಿಲ್ಲಾಗಿರೋಣ ಅಂತ ಅಂದ್ಕೊಳ್ಳೋ ಅಂಥದ್ದು. ಕಮಿಂಗ್ ಹೋಮ್ ಆ್ಯಂಡ್ ವೇಸ್ಟಿಂಗ್ 3 to 4 hours ಆನ್ ದ ಫೋನ್ ಆರ್ TV. ಟೈಮ್ ಇಲ್ಲ ಅಂತ ಹೇಳ್ತಿರಲ್ಲ, ನೀವು ಆಲ್ಮೋಸ್ಟ್ 5 ಗಂಟೆಗೆ ವಾಪಸ್ ಬರ್ತೀರಾ ಅಂತ ಅಂದ್ಕೊಳ್ಳಿ, 10 ಗಂಟೆಗೆ ಮಲಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, 5 ಅವರ್ ಗ್ಯಾಪ್ ಇದೆ. ಅದರಲ್ಲಿ 1 ಅವರ್ ರೆಸ್ಟು, ಊಟ ಅಂತ ಅಂದ್ಕೊಳ್ಳಿ. ಇನ್ನೂ 4 ಅವರ್ ಇದೆ. ಆ 4 ಅವರಲ್ಲಿ ನೀವು ಎಷ್ಟು ಕವರ್ ಮಾಡ್ಬೋದು, ಎಷ್ಟು ಓದ್ಬೋದು? ನೀವೇನು ಮಾಡ್ತೀರಾ? TV ನೋಡ್ತಾ ಕೂರ್ತೀರಾ ಅಥವಾ ಫೋನ್ ಯೂಸ್ ಮಾಡ್ತಾ ಕೂರ್ತೀರಾ. ದಿಸ್ ಇಸ್ ಅನ್ ಅದರ್ ಮಿಸ್ಟೇಕ್. ರೀಡಿಂಗ್ ಓನ್ಲಿ ಬಿಫೋರ್ ದ ಟೆಸ್ಟ್ ಬಂದಾಗ ಮಾತ್ರ ಓದ್ತೀನಿ ಅಂತ ಹೇಳೋ ಅಂಥದ್ದು, ಅದು ಕೂಡ ನಿಮಗೆ ಸ್ಟ್ರೆಸ್ ಕಾಸ್ ಆಗುತ್ತೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್. ಇಗ್ನೋರಿಂಗ್ ದ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ಲಿ. ಫಸ್ಟ್ ಚಾಪ್ಟರ್ ಅಲ್ಲ ಬಿಡು, ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳೋ ಅಂಥದ್ದು, ಅಥವಾ ದೇವರಿಗೆ ಅಂತ ಹೇಳೋ ಅಂಥದ್ದು. ಸೊ ಇದನ್ನೆಲ್ಲ ಬಿಟ್ಬಿಡಿ, ಆಯಿತಾ? ಫಸ್ಟ್ ಚಾಪ್ಟರ್ಸ್ ಆರ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಬಿಕಾಸ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಅದರಿಂದನೂ ಕ್ವೆಶನ್ಸ್ ಬರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಸೋಷಿಯಲಲ್ಲಿ ತೊಗೊಂಡ್ರೆ ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ 3 ಮಾರ್ಕ್ಸಿಗೆ ಬರುತ್ತೆ. ಹೈ ವೈಟೇಜ್ ಚಾಪ್ಟರ್ ಅದು. ಸೊ ಹಾಗಾಗಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಥಿಂಕಿಂಗ್ FA1 ಇಸ್ ಟೂ ಸ್ಮಾಲ್ ಟು ಮ್ಯಾಟರ್. FA1 ಅಲ್ಲ, ನಾನು ಫೈನಲ್ ಬೋರ್ಡ್ ಎಕ್ಸಾಮ್ಗೆ ನೋಡ್ಕೋತೀನಿ, FA1 ಏನು ಜುಜುಬಿ ಅಂತ ಅಂದ್ಕೊಳ್ಳೋದೆಲ್ಲನೂ ಬೇಸಿಕಲಿ ಮಿಸ್ಟೇಕ್ಸ್ ದಟ್ ಯು ಡು. ಸ್ಟೂಡೆಂಟ್ಸ್ ಡು ಅಂತ ಹಾಕಿದ್ದೀನಿ, ಬಟ್ ಯು ಡು, ನೀವುಗಳು ಮಾಡೋ ಅಂಥದ್ದು. ಸೊ ಇದನ್ನು ಅವಾಯ್ಡ್ ಮಾಡಿ, ಆಯಿತಾ? ಸೊ ಫಸ್ಟ್ ಚಾಪ್ಟರ್ಸ್ ಯಾಕೆ ಮ್ಯಾಟ್ರ್ ಆಗುತ್ತಪ್ಪ ಅಂತಂದರೆ, ಇಟ್ ಇಸ್ ಫೌಂಡೇಶನ್ ಫಾರ್ ಲೇಟರ್ ಚಾಪ್ಟರ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಅಡ್ವೆಂಟಲ್ಲೇ ತೊಗೊಳ್ಳಿ. ಸೊ ಅಡ್ವೆಂಟದ ಕಂಟಿನ್ಯೂಯೇಷನ್, ಎಕ್ಸ್ಟೆನ್ಷನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಡ್ವೆಂಟಲ್ಲಿ ಏನೇನಾಗಿದೆಯೋ ಅದ್ರ ನೆಕ್ಸ್ಟ್ ಇನ್ಸಿಡೆನ್ಸೇ ಎಕ್ಸ್ಟೆನ್ಷನಲ್ಲಿ ಆಗ್ತಾ ಹೋಗೋ ಅಂಥದ್ದು. ಸೊ ಇಟ್ಸ್ ಬೇಸಿಕಲಿ ಅ ಫೌಂಡೇಶನ್ ಫಾರ್ ಲೇಟರ್ ಚಾಪ್ಟರ್ಸ್. ಸೊ ಒಂಥರ ಫಸ್ಟ್ ಚಾಪ್ಟರ್ಸ್ ಇಸ್ ಲೈಕ್ ಏನಂತಾರೆ ಕನ್ನಡದಲ್ಲಿ ಪಾಯ ಅಂತ ಹೇಳ್ತೀವಲ್ಲ, ಆ ಥರ. ಸೊ ಆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಪಾಯ ಗಟ್ಟಿಯಾಗಿದ್ದರೆ ಇಡೀ ಒಂದು ಸಿಲೆಬಸ್ನ ನೀವು ಕಂಪ್ಲೀಟ್ ಮಾಡೋ ಆಗೋವಂಥದ್ದು. FA1 ಕ್ವೆಶನ್ಸ್ ಕಮ್ ಫ್ರಮ್ ಹಿಯರ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ನೀವು FA1ನ ಲೈಟಾಗಿ ತೊಗೋಬಾರ್ದು.
ಆಯಿತಾ. ಸೊ FA1 ಏನಿದೆ ಅದನ್ನು ಸ್ವಲ್ಪ ನೀವು ಸೀರಿಯಸ್ ಆಗಿ ತೊಗೊಂಡು FA1 ಕ್ವೆಶನ್ಸ್ ಎಲ್ಲನೂ ಈ ಒಂದು ಫಸ್ಟ್ ಚಾಪ್ಟರ್ಸ್ಗಳಿಂದನೇ ಬರುತ್ತೆ ಅಂತ ನಿಮ್ಮ ತಲೆಯಲ್ಲಿ ಹೋದರೆ ದಟ್ ಈಸ್ ಮೋರ್ ದೆನ್ ಇನಫ್. ಆವಾಗ ಆಟೋಮ್ಯಾಟಿಕಲಿ ನೀವು ಓದ್ತೀರಾ. ಅದಾದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ನೌ, ಲೆಸ್ ಸ್ಟ್ರೆಸ್ ಲೇಟರ್. ಸೊ ಈಗಲೇ ಈ ಚಾಪ್ಟರ್ಸ್ನ ನೀವು ಅರ್ಥ ಮಾಡ್ಕೊತಾ ಹೋದರೆ ನಾಳೆ ದಿನ ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ನಿಮಗೆ ಈಸಿ ಆಗುತ್ತೆ. ಬಿಕಾಸ್ ಫಸ್ಟ್ ಚಾಪ್ಟರ್ಸ್ ಅಲ್ಲ, ಈ ತಿಂಗಳಲ್ಲಿ ಮಾಡ್ತಾ ಇರ್ತಾರೆ. ಮಾರ್ಚ್ವರೆಗೂ ಅದು ನೆನಪಿರಬೇಕು ಅಂತಂದರೆ ಈಗ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಈಗ ನೀವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಆವಾಗ ತಿರುಗಿಸ್ತಾ ಇರಬೇಕು, ಪೇಜ್ಗಳನ್ನ ರಿವಿಷನ್ ಮಾಡ್ತಾ ಇದ್ರೆ ಎಕ್ಸಾಮ್ ಅಷ್ಟೊತ್ತಿಗೆ ಈಸಿ ಆಗುತ್ತೆ. ಓಕೆನಾ. ಸೊ ದ 30 days ರೂಲ್ ಏನಪ್ಪ ಅಂತಂದರೆ, ಲಿಸನ್ ಆ್ಯಕ್ಟಿವ್ಲಿ ಇನ್ ಕ್ಲಾಸ್. ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಆಯಿತಾ. ಸೊ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ಕ್ಲಾಸ್ ಕೇಳೋದು, ಮೇಡಮ್ ಪಾಠ ಮಾಡಬೇಕಾದ್ರೆ ಇಸ್ ವೆರಿ ಇಂಪಾರ್ಟೆಂಟ್. ರಿವೈಸ್ ಟುಡೇಸ್ ಪೋರ್ಷನ್ಸ್ ಟುಡೇ ಓನ್ಲಿ. ಇವತ್ತು ನಾನು ಸ್ಕೂಲಲ್ಲಿ ಏನು ಓದ್ಕೊಂಡಿದ್ರೆ ಅದನ್ನು ಬಂದು ನಾನು ಇವತ್ತೇ ರಿವೈಸ್ ಮಾಡ್ತೀನಿ. ಇವತ್ತೇನು ಹೋಮ್ವರ್ಕ್ ಇದೆಯೋ ಅದನ್ನು ಇವತ್ತೇ ಮುಗಿಸ್ತೀನಿ. ನಾಳೆ ದಿನಕ್ಕೆ ಪೈಲಪ್ ಮಾಡ್ಕೊಳ್ಳೋದಿಲ್ಲ. ಆಯಿತಾ. ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಅರ್ಧ ಗಂಟೆ ಓದ್ತಾ ಇದ್ದೀರಾ ಅಂತಂದರೆ ಇನ್ನು ಅರ್ಧ ಗಂಟೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಎಕ್ಸಾಮ್ನ ನೀವು ಬರಿಬೇಕು, ಹೌದಾ ಅಲ್ವಾ. ಸೊ ಬರಿಬೇಕು, 3 hour ಒಳಗಡೆ ಕಂಪ್ಲೀಟ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇದೆಲ್ಲ ಇರಬೇಕಾದ್ರೆ ಡೆಫಿನೆಟ್ಲಿ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಸ್ಪೆಂಡ್ 10 minutes ಆನ್ ಓಲ್ಡ್ ಟಾಪಿಕ್ಸ್. ರಿವಿಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಪರಿಷ್ಕರಣೆ ಮಾಡ್ಕೊಳ್ತಾನೆ ಇರಬೇಕು, ಮರ್ತೋಗುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಇದು ಹ್ಯೂಮನ್ ಬ್ರೈನ್, ಕಂಪ್ಯೂಟರ್ ಅಲ್ಲ. ಸೊ ಹ್ಯೂಮನ್ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಒಂದು ಸ್ವಲ್ಪ ದಿನ ಆದಮೇಲೆ ಕೆಲವೊಂದು ವಿಷಯಗಳನ್ನ ಮರ್ತೋಗುತ್ತೆ. ಆಯಿತಾ. ಸೊ ನಾವು ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ರೇ ಅದು ಮತ್ತೆ ನಮ್ಗೆ ನೆನ್ಪುಳಿಯೋದು, ಎಸ್ಪೆಷಲಿ ಎಜುಕೇಷನ್ ಸ್ಟಡೀಸ್ ಅಂತ ಬಂದಾಗ. ಆಯಿತಾ. ಸೊ ಅಟ್ಲೀಸ್ಟ್ ಒಂದು 10 minutes ಮಲಗೋದಕ್ಕಿಂತ ಮುಂಚೆ ಏನೇನು ನೆನ್ನೆ ಮೊನ್ನೆ ಎಲ್ಲ ಏನು ಓದ್ಕೊಂಡಿದ್ರೋ ಅದನ್ನು ನೋಡ್ಕೊಂಡು ಹೋದ್ರೂ ಸಾಕು. ಆಯಿತಾ. ಸೊ ಇದು ನಿಮ್ಮ 30 days ರೂಲ್ ಆಗಿರಬೇಕು. ಆಯಿತಾ. ಜೂನ್ ಚಾಲೆಂಜ್, ನೋ ಪೋಸ್ಟ್ಪೋನ್ ಮಾಡಬಾರ್ದು. ನಾಳೆ ಮಾಡ್ತೀನಿ ಅಂತ ಹೇಳೋಂಗಿಲ್ಲ. ಆಯಿತಾ. ಆ್ಯಂಡ್ ನೋ ಸ್ಕಿಪ್ಪಿಂಗ್ ರಿವಿಷನ್. ಓಕೆ. ಸೊ 10 minutes ಆದರೂ ನೀವು ಕೂತ್ಕೊಂಡು ನೆನ್ನೆ ಮೊನ್ನೆ ಸೊ ಇಡೀ ವಾರದಲ್ಲಿ ಏನು ಮಾಡಿದ್ದೀವಿ ಅದನ್ನೆಲ್ಲ ನೀವು ಒಂದು ಸತಿ ನೋಡ್ಕೊಡ್ತಾ ಹೋಗಬೇಕು. ಆಯಿತಾ. ಆ್ಯಂಡ್ ದೆನ್ ನೋ ಐ ಸ್ಟಡಿ ಲೇಟರ್. 10 ನಿಮಿಷ ಮಮ್ಮಿ, ಒಂದು 15 ನಿಮಿಷ ಮಮ್ಮಿ ಫೋನ್ ನೋಡ್ತಾ ಇದ್ದೀನಿ, ಇಲ್ಲ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಟಿ ವಿ ನೋಡ್ತಾ ಇದ್ದೀನಿ, ಒಂದು ಸೀರಿಯಲ್ ಬರ್ತಾ ಇದೆ. ಸೊ ಇದನ್ನೆಲ್ಲ ಈ ವರ್ಷ ಅಟ್ಲೀಸ್ಟ್ ಬಿಟ್ಬಿಡಿ. ಓಕೆನಾ ಮಕ್ಕಳೇ. ಸೊ ನಾಳೆ ಅನ್ನೋ ಒಂದು ಮಾತೇ ಇರಬಾರ್ದು, ಅಥವಾ ಆಮೇಲೆ ಅನ್ನೋ ಒಂದು ಮಾತೇ ಇರಬಾರ್ದು. ಟು ಫೋಕಸ್ಡ್ ಆರ್ಸ್ ಡೈಲಿ. ಫೋಕಸ್ಡ್ ಆಗಿ 2 hour ಕೂತ್ಕೊಂಡು ಹೋದ್ರಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಸೊ 2 hour ಓದೋದಕ್ಕೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳಿ, ಆನ್ಲೈನ್ ಲೆಕ್ಚರ್ಸ್ ಕೇಳಿ ಪರೀಕ್ಷೆ ಆ್ಯಪ್ನ ಮೂಲಕ. ಅದಾದಮೇಲೆ ಸ್ಕೂಲ್ ವರ್ಕ್ನ ಮಾಡಿ. ಅಟ್ಲೀಸ್ಟ್ 5 hour ನೀವು ಡೆಡಿಕೇಟ್ ಮಾಡಬೇಕು. ಅದರಲ್ಲೂ 2 hour ಏನು ನಾನು ಹೇಳ್ತಾ ಇದ್ದೀನಿ ಓದ್ಕೋಬೇಕು. ಬರೆಯೋದು, ಹೋಮ್ವರ್ಕು ಅದೆಲ್ಲ ಬಿಟ್ಬಿಡಿ, ಅಸೈನ್ಮೆಂಟ್ಸ್ ಅದೆಲ್ಲ ಪಕ್ಕಕ್ಕಿಟ್ಟು 2 hour ಫೋಕಸ್ಡ್ ಆಗಿ ಓದಬೇಕು ದಿನಾಗಲೂ. ಆಯಿತಾ. ಎಸ್ ಮಕ್ಕಳೇ. ಸೊ ಗೊತ್ತಾಯ್ತಲ್ಲ ಏನು ಮಾಡಬೇಕು ಜೂನ್ ತಿಂಗಳಲ್ಲಿ ಅಂತ. ಮೇ ಥರ ವೇಸ್ಟ್ ಮಾಡೋದಕ್ಕೆ ಹೋಗಲೇಬೇಡಿ. ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದೀಸ್ 30 days. ಆ್ಯಂಡ್ ಯಾರ್ಯಾರೆಲ್ಲ ಇನ್ನು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ವೋ ಈ ಕೂಡಲೇ ಹೋಗಿ ಜಾಯ್ನ್ ಆಗಿ. ಬಿಕಾಸ್ ಅಲ್ಲಿ ನಿಮ್ಗೆ ಬೇಕಾಗಿರೋವಂಥ ಆ್ಯಕ್ಟಿವಿಟೀಸು, ಅಪ್ಡೇಟ್ಸ್ಗಳು ಆ್ಯಂಡ್ ಹೊಸದಾಗಿ ಹ್ಯಾಂಡ್ ರೈಟಿಂಗ್ನ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಸೊ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಯೂಟ್ಯೂಬ್ ಚಾನೆಲ್ಗೆ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.